ರಮ್ಯಾ ಬೆಂಬಲಕ್ಕೆ ನಿಂತಿದ್ದ ಶಿವಣ್ಣ ವಿರುದ್ಧ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಸಿಡಿದೆದ್ದಿದ್ದಾರೆ. ಶಿವಣ್ಣ ಹಾಗೂ ವಿನಯ್ ಮಾಡಿದ್ದ ಪೋಸ್ಟ್ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ವಾರ್ ಶುರುವಾಗಿದೆ. ಇಂಡಸ್ಟ್ರಿನಲ್ಲೂ ಕೂಡ ನನಗೆ ತುಂಬಾ ಜನ ಮೆಸೇಜ್ ಮಾಡಿದ್ರು, ಡಿಎಂ ಮಾಡಿದ್ರು. ದೊಡ್ಡಮನೆ ಅನ್ನೋ ಹೆಸರಲ್ಲೇ ಒಂದು ಗತ್ತಿದೆ. ದೊಡ್ಡಮನೆಯ ನೆರಳಲ್ಲೇ ಅದೆಷ್ಟೋ ಮಂದಿ ಬದುಕು ಕಟ್ಟಿಕೊಂಡವರಿದ್ದಾರೆ. ಇವತ್ತಿಗೂ ಕೂಡ ಅಣ್ಣವರು ಹಾಕಿಕೊಟ್ಟ ಹಾದಿಯಲ್ಲೇ ಇಡೀ ಸಿನಿಮಾ ರಂಗ ನಡೀತಿದೆ. ಚಂದನವನದ ಪಾಲಿಗೆ ದೊಡ್ಡಮನೆ ಅಂದ್ರೆ ದೊಡ್ಡತನದ ಕಳಶ ಇದ್ದಂತೆ. ಸಣ್ಣ ವಿವಾದವೂ ಇಲ್ಲದಂತೆ ಬದುಕಿದವರು ದೊಡ್ಡಮನೆ ಕುಡಿಗಳು. ಆದ್ರೆ ಅಣ್ಣವರ ಮೊಮ್ಮಗ ಯುವರಾಜ್ ಕುಮಾರ್ ತಮ್ಮ ಪತ್ನಿಗೆ ವಿಚ್ಛೇದನ ಕೊಡ್ತಿದ್ದಂತೆ ದೊಡ್ಡ ಸುದ್ದಿಯಾಗಿತ್ತು. ಯಾಕಂದ್ರೆ ಅಲ್ಲಿವರೆಗೂ ದೊಡ್ಡಮನೆಯ ಸುದ್ದಿ ಹಾದಿ ಬೀದಿ ಆಗಿದ್ದೇ ಇಲ್ಲ. ಮದುವೆ ಅನ್ನೋ ಬಂಧ ಮುರಿದು ಬಿದ್ದಿದ್ದೇ ಇಲ್ಲ. ಆದ್ರೆ ಯುವ ಕೋರ್ಟ್ ಮೆಟ್ಟಿಲೇರ್ತಿದ್ದಂತೆ ದೊಡ್ಡಮನೆಯ ದೊಡ್ಡತನಕ್ಕೆ ಮೊದಲ ಪೆಟ್ಟು ಬಿದ್ದಿತ್ತು. ಚಂದನವನದಲ್ಲಿ ಏನೇ ಆಗ್ಲಿ, ಯಾವುದೇ ವಿವಾದಗಳು ಹುಟ್ಕೊಳ್ಳಿ, ಮೊದಲು ಬಂದು ನಿಲ್ಲೋದೇ ಶಿವಣ್ಣ. ಹೀಗಾಗಿ ರಮ್ಯಾ ವಿಷಯದಲ್ಲೂ ಶಿವಣ್ಣ ಬೆಂಬಲಕ್ಕೆ ನಿಲ್ತಿದ್ದಂತೆ ದೊಡ್ಡಮನೆಯ ಜಗಳ ಸೋಷಿಯಲ್ ಮೀಡಿಯಾದಲ್ಲಿ ಹರಾಜಾಗ್ತಿದೆ. ಶಿವಣ್ಣ ಹಾಗೂ ವಿನಯ್ ರಾಜ್ಕುಮಾರ್ ವಿರುದ್ಧ ಯುವರಾಜ್ ಪತ್ನಿ ಕೆರಳಿ ಕೆಂಡವಾಗಿದ್ದಾರೆ. ಸಿಡಿದೆದ್ದ ಶ್ರೀದೇವಿ, ಹಿರಿಮಾವನಿಗೆ ಕೊಟ್ರು ಕೌಂಟರ್. ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ನಡುವಿನ ಸೋಷಿಯಲ್ ಮೀಡಿಯಾ ವಾರ್ ದಿನೇ ದಿನೇ ತಾರಕಕ್ಕೇರ್ತಿದೆ. ಬಾಸ್ ಬಗ್ಗೆ ಮಾತಾಡಿದವರ ಮೇಲೆ ಕೊಳಕು ಅಸ್ತ್ರ ಬೀಸೋರ ವಿರುದ್ಧ ರಮ್ಯಾ ಎಫ್ಐಆರ್ ಫಿಟ್ ಮಾಡಿಸಿದ್ದಾರೆ. ಆದ್ರೂ ಕೂಡ ಹತ್ತಿರೋ ಬೆಂಕಿ ಆರಿಲ್ಲ. ಇದೇ ಹೊತ್ತಲ್ಲೇ ವಿನಯ್ ರಾಜ್ಕುಮಾರ್ ಹಾಗೂ ಶಿವಣ್ಣ ರಮ್ಯಾ ಬೆನ್ನಿಗೆ ನಿಂತಿದ್ರು. ಇಡೀ ಚಿತ್ರರಂಗವೇ ಮೌನಕ್ಕೆ ಶರಣಾದ್ರೂ ದೊಡ್ಡಮನೆ ಮಾತ್ರ ಸುಮ್ಮನಿರ್ಲಿಲ್ಲ. ರಮ್ಯಾ ಬಗ್ಗೆ ಕಮೆಂಟ್ ಮಾಡೋ ಕೊಳಕು ಮನಸ್ಥಿತಿಯವರ ವಿರುದ್ಧ ಗಟ್ಟಿಯಾಗಿ ಧ್ವನಿ ಎತ್ತಿದ್ರು. ರಮ್ಯಾ ಜೊತೆಗೆ ನಾವು ನಿಲ್ಲೋದಾಗಿ ಹೇಳಿದ್ರು. ಇದೇ ಈಗ ಯುವರಾಜ್ ಪತ್ನಿ ಶ್ರೀದೇವಿ ಭೈರಪ್ಪ ಅವರನ್ನ ಕೆರಳಿಸಿರೋದು. ಶಿವಣ್ಣ ಹಾಗೂ ವಿನಯ್ ರಾಜ್ಕುಮಾರ್ ಮಾಡಿದ ಪೋಸ್ಟ್ಗೆ ಸೋಷಿಯಲ್ ಮೀಡಿಯಾದಲ್ಲೇ ತಿರುಗೇಟು ಕೊಟ್ಟಿದ್ದಾರೆ. ಶಿವಣ್ಣಗೆ ಶ್ರೀದೇವಿ ಟಾಂಗ್. ಮಾಧ್ಯಮಗಳಲ್ಲಿ ಮಹಿಳೆಯನ್ನ ಅವಮಾನಿಸುವುದರ ವಿರುದ್ಧ ಮಾತಾಡೋದು ನೋಡುವಾಗ ತಮ್ಮ ಕುಟುಂಬದಲ್ಲೇ ಇದೆಲ್ಲ ನಡೆಯುವಾಗ ಮಾತಾಡದೆ ಸುಮ್ಮನೆ ಇದ್ರಲ್ಲ, ಆಗ ನಿದ್ದೆ ಮಾಡ್ತಿದ್ರಾ ಎಲ್ಲ, ಹೀಗಂತ ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿ ಹಾಕೊಂಡಿದ್ದಾರೆ. ಇದರ ಜೊತೆಗೆ ಬೂಟಾಟಿಕೆ ವ್ಯಕ್ತಿಗಳು ಹಾಗೂ ಡ್ರಾಮಾ ಅಂತ ಹ್ಯಾಶ್ಟ್ಯಾಗ್ ಬಳಸಿದ್ದಾರೆ. ಶ್ರೀದೇವಿ ಪೋಸ್ಟ್ ದರ್ಶನ್ ಅಭಿಮಾನಿಗಳಿಗೆ ಬಿಗ್ ಗಿಫ್ಟ್. ರಮ್ಯಾ ಪರ ನಿಂತಿದ್ದ ಶಿವಣ್ಣಗೆ ಯಾವಾಗ ಶ್ರೀದೇವಿ ಟಾಂಗ್ ಕೊಟ್ರೋ ಇದೇ ದರ್ಶನ್ ಅಭಿಮಾನಿಗಳಿಗೆ ಹಬ್ಬದೂಟವಾಗಿದೆ. ಶ್ರೀದೇವಿ ಮಾಡಿದ ಪೋಸ್ಟ್ ಅನ್ನೇ ಇಟ್ಕೊಂಡು ದೊಡ್ಡಮನೆ ವಿರುದ್ಧ ಸಮರ ಸಾರಿದ್ದಾರೆ. ತಮ್ಮ ಕುಟುಂಬದಲ್ಲೇ ಇಷ್ಟೆಲ್ಲ ನಡೆದಿದೆ, ಆಗ ಯಾಕೆ ಸುಮ್ಮನಿದ್ರಿ ಅಂತ ಸೋಷಿಯಲ್ ಮೀಡಿಯಾ ವೀರರು ಎಗರೆಗರಿ ಬೀಳ್ತಿದ್ದಾರೆ. ದರ್ಶನ್ ಅಭಿಮಾನಿಗಳ ರಾದ್ಧಾಂತ ಕಾಡ್ಗಿಚ್ಚಿನಂತೆ ಧಗಧಗಿಸ್ತಿದೆ. ದರ್ಶನ್ ಬಗ್ಗೆ ಯಾರೇ ಮಾತಾಡಿದ್ರೂ ಕಾಮೆಂಟ್ ವೀರರು ಎಲ್ಲೆಂದರಲ್ಲಿ ಹುಟ್ಕೊಳ್ತಾರೆ. ಇದು ಇಂದು ನಿನ್ನೆಯಿಂದ ನಡೀತಿರೋ ಚರ್ಚೆಯಲ್ಲ, ಆದ್ರೀಗ ವಿಕೋಪಕ್ಕೆ ತಿರುಗಿದೆ. ಇಷ್ಟಾದ್ರೂ ಕೂಡ ದರ್ಶನ್ ಮಾತ್ರ ಒಂದೇ ಒಂದು ಮಾತಾಡ್ತಿಲ್ಲ. ತಮ್ಮ ಅಭಿಮಾನಿಗಳಿಗೆ ಬುದ್ಧಿ ಹೇಳೋ ಕೆಲಸ ಮಾಡ್ತಿಲ್ಲ. ಹೀಗಾಗಿ ಮೇಲುಕೋಟೆ ಶಾಸಕ ಹಾಗೂ ದರ್ಶನ್ ಆಪ್ತ ದರ್ಶನ್ ಪುಟ್ಟಣಯ್ಯ ಕಿವಿಮಾತು ಹೇಳಿದ್ದಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಈ ರೀತಿ ಕಾಮೆಂಟ್ ಮಾಡಬಾರ್ದು ಅಂತ ಫ್ಯಾನ್ಸ್ಗೆ ದರ್ಶನ್ ಹೇಳಬೇಕು ಅಂದಿದ್ದಾರೆ. ಇದರಲ್ಲಿ ನ್ಯಾಯಾಲಯದಲ್ಲಿ ಅವ್ರ ತಪ್ಪು ಸ್ಥಾನದಲ್ಲಿ ಇದ್ರೆ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ನ್ಯಾಯದ ಪ್ರಕಾರ ಆಗ್ಲೇಬೇಕಾಗುತ್ತೆ. ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ದೊಡ್ಡವನಲ್ಲ, ಅವರು ದೊಡ್ಡವರಲ್ಲ, ಯಾರು ದೊಡ್ಡವರಿಲ್ಲ. ಕಾಮೆಂಟ್ ಮಾಡ್ಕೊಂಡು ಅವ್ರು ಬೈಕೊಂಡು ಇವ್ರು ಬೈಕೊಂಡು ಏನೂ ಆಗಲ್ಲ. ಫ್ಯಾನ್ಸ್ ಗಳಿಗೆ ಹೇಳ್ಬೇಕೇನಂದ್ರೆ ದರ್ಶನ್ ಅವ್ರ ಫ್ಯಾನ್ಸ್ ಏನು ಕಮೆಂಟ್ ಮಾಡೋದ್ ಬೇಡ, ಸುಮ್ಮನೆ ಇರಿ. ನ್ಯಾಯಾಲಯದಲ್ಲಿ ಏನ್ ತೀರ್ಪು ಬರುತ್ತೆ ಅದ್ರ ಪಾಡ್ಗ ಅದು ಆ ಪ್ರೋಸೆಸ್ ನಡೆದೇ ನಡೆಯುತ್ತೆ ಅಷ್ಟೇ. ಕೊಟ್ರೇನೆ ಒಳ್ಳೇದು, ಇಲ್ಲಾಂದ್ರೆ ಹಿಂಗೆ ಜಿದ್ದಾಜಿದ್ದಿ ನಡೀತಾ ಇರ್ತದೆ. ಒಟ್ನಲ್ಲಿ ಕಮೆಂಟ್ ಕಾಳಗ ಕಾಡ್ಗಿಚ್ಚಿನಂತೆ ಹಬ್ತಿದ್ದು ದೊಡ್ಡಮನೆಗೂ ಮುಜುಗರ ತರ್ತಿರೋದು ಸುಳ್ಳಲ್ಲ. ಗೀತಾ, ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18.